ಈ ವರ್ಷವೂ ಇಲ್ಲ ಬಿಬಿಎಂಪಿ ಚುನಾವಣೆ. ಜಿಬಿಎ ಅಡಿಯಲ್ಲೇ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಸಕಲ ಸಿದ್ಧತೆ. ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಪಾಲಿಕೆ ವಿಕೇಂದ್ರೀಕರಣ, ಬಿಬಿಎಂಪಿಯ 5 ಪಾಲಿಕೆಗಳನ್ನಾಗಿ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಆಡಳಿತಾತ್ಮಕ ವಿಭಜನೆಯ ಬಳಿಕ ಚುನಾವಣೆಯನ್ನು ನಡೆಸೋದಕ್ಕೆ ತಯಾರಿಗಳಾಗಿದೆ. ಪಂಚಪಾಲಿಕೆ ರಚನೆ ಬಳಿಕವೇ ಚುನಾವಣೆ ಅಂತ ಡಿಕೆಶಿ ಸುಳಿವನ್ನು ನೀಡಿದ್ದಾರೆ. 5 ಪಾಲಿಕೆ ಆದ ಬಳಿಕ ವಾರ್ಡ್ಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವರಿಗೆ ಇದ್ರ ಬಗ್ಗೆ ವಿರೋಧ ಇದೆ, ಆದರೆ ಆಡಳಿತ ಕಾರಣಕ್ಕಾಗಿ ನಾವು ಈ ಒಂದು ಬದಲಾವಣೆಯನ್ನು ಮಾಡಲೇಬೇಕಾಗತ್ತೆ. ಸೊ 5 ವಾರ್ಡ್ಗಳಾಗಿ ವಿಂಗಡಿಸಿದ ನಂತರನೇ ಚುನಾವಣೆ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಚುನಾವಣೆ ಇಲ್ಲ, ಆದಷ್ಟು ಬೇಗ ವಾರ್ಡ್ಗಳ ವಿಂಗಡಣೆ ಆಗತ್ತೆ ಅಂತ. ಯಾಕಂದರೆ ಈ ಗ್ರೇಟರ್ ಬೆಂಗಳೂರು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಬಿಎಂಪಿಯನ್ನು 5 ಪಾಲಿಕೆಗಳಾಗಿ ಮಾಡೋದ್ರಿಂದ ಆಡಳಿತ ಚೆನ್ನಾಗಿರತ್ತೆ ಅನ್ನೋದು ಅವರ ವಾದ. ಸೊ ಹಾಗಿದ್ರೆ ಪಂಚಪಾಲಿಕೆ ರಚನೆ ಆಗೋವರೆಗೂ ಚುನಾವಣೆ ಇಲ್ಲ ಅನ್ನೋದೊಂದು ಸುಳಿವು ಸಿಗ್ತಾ ಇದೆ. ಅಲ್ಲಿವರೆಗೂ ಎಲೆಕ್ಷನ್ ಆಗಲ್ಲ ಅಂತ. ಈಗಾಗಲೇ ಬಹು ವರ್ಷಗಳೇ ಆಗ್ಬಿಡ್ತು. ಎಲೆಕ್ಷನ್ ಇಲ್ಲದೇನೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಈ ಎಲ್ಲ ಆರೋಪಗಳ ನಡುವೆ ಇನ್ನು ಸಮಯ ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಬಿಬಿಎಂಪಿಯನ್ನು 5 ಪಾಲಿಕೆಗಳನ್ನಾಗಿ ಮಾಡಿಯೇ ತೀರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ DCM ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿವರೆಗೂ ಎಲೆಕ್ಷನ್ ಆಗಲ್ಲ ಅನ್ನೋ ಸುಳಿವು ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ಯಾವ ಥರದ್ದು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ? ನೀತಿ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿಯನ್ನ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪಾಲಿಕೆಯನ್ನಾಗಿ ಬದಲಾಯಿಸುವಂತಹ ಯೋಜನೆಗೆ ಸರ್ಕಾರ ಕೈ ಹಾಕಿತ್ತು. ಅದರ ಭಾಗವಾಗಿ ಜಿಬಿಎ ಅಸ್ತಿತ್ವಕ್ಕೆ ಬಂದಿದೆ. ಈಗ ಚುನಾವಣೆಯನ್ನ ಅಂದ್ರೆ ಪಾಲಿಕೆ ಚುನಾವಣೆಯನ್ನು ಮುಂದೂಡಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಈ ಬದಲಾವಣೆಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡ್ತಿತ್ತು. ಅದಕ್ಕೆ ಪೂರಕವಾದಂತಹ ಮಾತನ್ನ DCM ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಪಾಲಿಕೆ ಚುನಾವಣೆಗಳು ಇನ್ನಷ್ಟು ಮುಂದಕ್ಕೆ ಹೋಗುವುದು ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿದೆ. ಈಗಾಗಲೇ ಜಿಬಿಎ ಆಡಳಿತ ಅವಧಿಯನ್ನ ಆರಂಭ ಮಾಡಲಾಗಿದೆ. ಅದಕ್ಕೆ ಅನುಸಾರವಾಗಿ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರಾಗಿ ವಿಸ್ತರಿಸುವ ಕಾರ್ಯದ ಭಾಗವಾಗಿ 5 ಆಡಳಿತಾತ್ಮಕವಾಗಿ 5 ವಿಭಾಗಗಳನ್ನ ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಇದನ್ನ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಮೊದಲು 7 ಭಾಗ ಅನ್ನುವಂಥದ್ದಿತ್ತು, ಆದ್ರೆ ಅದನ್ನ 5 ಭಾಗವಾಗಿ ಮಾಡುವ ಮುಖಾಂತರ ಆಡಳಿತ ವಿಕೇಂದ್ರೀಕರಣವನ್ನ ಮಾಡಿ ಅಲ್ಲಿ 5 ಜನ ಮೇಯರ್ಗಳನ್ನ ಅವಕಾಶ ಮಾಡಿಕೊಡುವ ಮುಖಾಂತರ ಆಡಳಿತವನ್ನ ಸುಗಮವಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಹಾಗೆ ಬೃಹತ್ ಬೆಂಗಳೂರಿನ ವ್ಯಾಪ್ತಿ ಇನ್ನಷ್ಟು ವಿಸ್ತಾರವಾಗೋದ್ರಿಂದ ಅದನ್ನ ಆಡಳಿತಾತ್ಮಕವಾಗಿ ನಿಭಾಯಿಸಕ್ಕೆ ಸುಲಭವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಮುಂದುವರಿಬೇಕಾಗಿದೆ. ಹಾಗೆ ಅವುಗಳ ವ್ಯಾಪ್ತಿ ಎಲ್ಲೆಗಳನ್ನ ಗುರುತಿಸಬೇಕಾಗತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಿಸ್ತೀರ್ಣ ಎಷ್ಟೆಲ್ಲಿದೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದರ ವ್ಯಾಪ್ತಿಯೊಳಗೆ ಬರುವಂತಹ ತಾಲೂಕು ಅಥವಾ ಹಳ್ಳಿಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಈಗಾಗಲೇ 101 ಹಳ್ಳಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳುವ ಮುಖಾಂತರ ಬೆಂಗಳೂರಿನ ವ್ಯಾಪ್ತಿಯನ್ನು ವಿಸ್ತರಿಸುವಂತ ಯೋಚನೆ ಕೂಡ ನಡೆದಿತ್ತು. ಈಗ ನೆಲಮಂಗಲ ಭಾಗದಲ್ಲಿ ಹಾಗೆ ಇತ್ತ ದೇವನಹಳ್ಳಿಯಿಂದಲೂ ಮುಂದುವರೆದಂತೆ ಕೆಲವೊಂದಷ್ಟು ಹಳ್ಳಿಗಳು ಜಿಬಿಎ ವ್ಯಾಪ್ತಿಗೆ ಬರೋದ್ರಿಂದಾಗಿ ಇದರ ವಿಸ್ತಾರತೆ ಎಷ್ಟು ಅನ್ನೋದರ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕವಾಗಿ ಇವೆಲ್ಲವೂ ನಿರ್ಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣೆ ಬಹು ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಕೇವಲ 2-3 ತಿಂಗಳು ನಡೆಯುವಂತಹ ವ್ಯವಸ್ಥೆ ಅಲ್ಲ, ಕನಿಷ್ಠ ಅಂದ್ರೂ 6 ತಿಂಗಳ ಕಾಲ ಕಾಯಲೇಬೇಕಾಗತ್ತೆ. ಹೀಗಾಗಿ ಈ ವರ್ಷದಲ್ಲಿ ಈ ಚುನಾವಣೆ ನಡೆಯುವುದು ಅಸಾಧ್ಯ. ಮುಂದಿನ ವರ್ಷದ ಮಧ್ಯಭಾಗದಲ್ಲಿ ಚುನಾವಣೆ ನಡೆಯಬಹುದು. ಸುಪ್ರೀಂ ಕೋರ್ಟ್ ಈಗಾಗಲೇ ಚುನಾವಣೆ ಮಾಡಿ ಅನ್ನುವಂಥ ನಿರ್ದೇಶನವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ವಿಚಾರವನ್ನ ಮುಂದಿಟ್ಟು ಅದನ್ನ ಮತ್ತಷ್ಟು ದಿನ ಎಳೆದುಕೊಂಡು ಹೋಗೋ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿತ್ತು. ಈಗ ಅದು ನಿಜ ಅನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಚುನಾವಣೆ ಮತ್ತಷ್ಟು ಮುಂದಕ್ಕೆ ಹೋಗುವುದು ದೃಢಪಟ್ಟಿದೆ. ನೀತಿ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.